ಮಲೆನಾಡು ಶಿವಮೊಗ್ಗದಲ್ಲಿ ಸಹಜವಾಗಿ ಆತಂಕದ ಪರಿಸ್ಥಿತಿ ಇದೆ. ಕಾರಣ ಭೂಕುಸಿತ ಉಂಟಾಗಿರೋದ್ರಿಂದ ಆ ಭಾಗದ ಜನ ಆತಂಕವನ್ನ ಎದುರಿಸುತ್ತಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಜಿಲ್ಲೆಯಲ್ಲಿ ಭೂಕುಸಿತ, ಗುಡ್ಡ ಕುಸಿತ ಹೆಚ್ಚಾಗ್ತಾನೆ ಇದೆ. ಭವಿಷ್ಯದ ಅಪಾಯ ಅರಿತು ಶಿವಮೊಗ್ಗ ಜಿಲ್ಲಾಡಳಿತ ಈಗ ಹೊಸದೊಂದು ಹೆಜ್ಜೆ ಇರಿಸೋದಕ್ಕೆ ಮುಂದಾಗ್ತಾ ಇದೆಯಂತೆ. ಜಿಲ್ಲೆಯಲ್ಲಿ ಭೂಕುಸಿತದ ಅಪಾಯವಿರುವ ಹಾಟ್ಸ್ಪಾಟ್ಗಳನ್ನು ಮೊದಲು ಗುರುತು ಮಾಡೋದು. ಜಿಯೋಲಾಜಿಕಲ್ ಸೊಸೈಟಿ ಆಫ್ ಇಂಡಿಯಾದಿಂದಲೇ ಹಾಟ್ಸ್ಪಾಟ್ಗಳನ್ನು ಗುರುತು ಮಾಡೋದಕ್ಕೆ ಅಲ್ಲಿನ ಜಿಲ್ಲಾಡಳಿತ ಸಿದ್ಧತೆ ಮಾಡಿಕೊಳ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ 300 ಭೂಕುಸಿತದ ಹಾಟ್ಸ್ಪಾಟ್ಗಳು ಸದ್ಯ ಗುರುತಾಗಿದೆಯಂತೆ. ಸಂಭಾವ್ಯ ಭೂಕುಸಿತ ಆಗುವ 300 ಹಾಟ್ಸ್ಪಾಟ್ಗಳನ್ನು ಕೂಡ ಜಿಲ್ಲಾಡಳಿತ ಈ ಮೂಲಕ ಗುರುತು ಮಾಡಿದೆ. ಇದರಲ್ಲಿ 107 ಕಡೆ ಸಾರ್ವಜನಿಕರಿಗೆ ಸಮಸ್ಯೆ ಆಗಬಹುದಾದಂತಹ ಸ್ಥಳಗಳು ಅಂತ ಗುರುತು ಮಾಡಲಾಗಿದ್ದು, ಸುಮಾರು 200 ಸ್ಥಳಗಳಲ್ಲಿ ಸಾರ್ವಜನಿಕರ ಹಾನಿ ಸಾಧ್ಯತೆ ಕಡಿಮೆ ಅನ್ನೋ ರೀತಿಯಲ್ಲೂ ಕೂಡ ಸ್ಥಳ ಗುರುತಾಗಿದೆ. ಭೂಕುಸಿತ ತಡೆಯುವ ಸಂದರ್ಭ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸೋದಕ್ಕೆ ಜಿಲ್ಲಾಡಳಿತ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದು, ಸುಮಾರು 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿ ಕೈಗೊಳ್ಳುವುದಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸೋದಕ್ಕೆ ಅಲ್ಲಿನ ಜಿಲ್ಲಾಡಳಿತ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಪ್ರಮುಖವಾಗಿ 16 ಲೊಕೇಶನ್ಗಳಲ್ಲಿ ತಡೆಗೋಡೆ ನಿರ್ಮಾಣಕ್ಕೆ ಯೋಜನೆ ರೂಪುಗೊಂಡಿದ್ದು, ಭೂಕುಸಿತ ತಡೆಗಟ್ಟುವುದಕ್ಕೆ 16 ಸ್ಪಾಟ್ಗಳಲ್ಲಿ ತಡೆಗೋಡೆ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗಿದೆಯಂತೆ. ಇದಕ್ಕೆ ಸರ್ಕಾರ ಅಸ್ತು ಅನ್ಬೇಕು.